ನಮಸ್ಕಾರ ಸ್ನೇಹಿತರೆ, ಗತಕಾಲಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಇತಿಹಾಸದಲ್ಲಿ ಬಚ್ಚಿಟ್ಟ ಕಥೆಗಳು, ಮುಚ್ಚಿಟ್ಟ ಕಥೆಗಳು, ಹೇಳಿದ ಸುಳ್ಳುಗಳು, ಹೇಳದೆ ಇರುವ ಸತ್ಯಗಳು ಅದೆಷ್ಟಿದೆಯೋ ಗೊತ್ತಿಲ್ಲ. ಅದೆಷ್ಟೋ ಜನ ವೀರ ಪುರುಷರು ಕಣ್ಮರೆಯಾಗಿ ಹೋಗಿರೋದಲ್ಲದೆ ಇನ್ನೂ ಕೆಲವರು ಗೋಡೆಗಳ ಫೋಟೋಗಳಲ್ಲಿ ಸೇರಿದ್ರೆ ಹೊರತು ನಮ್ಮೆಲ್ಲ ಭಾರತೀಯರ ಹೃದಯ ಸೇರುವ ಕೆಲಸವಂತೂ ಆಗಲೇ ಇಲ್ಲ. ನಾನಿಂದು ಅಂತಹದೇ ಒಂದು ಮಹಾನ್ ಚೇತನನ ಕಥೆಯನ್ನು ಹೇಳೋಕ್ಕೆ ಹೊರಟಿದ್ದೇನೆ. ಆ ಮಹಾನ್ ನಾಯಕನ ಕಥೆಯನ್ನು ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಮಹಾನ್ ನಾಯಕ ಬದುಕಿದ್ದು ಕೇವಲ 25 ವರ್ಷ. ಒಂದು ಹೊತ್ತಿನ ಊಟಕ್ಕಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರನಾಗಿ ಅದಾದ್ಮೇಲೆ ತನ್ನ ಮಾತೃ ಧರ್ಮಕ್ಕೆ ಹಿಂದಿರುಗ್ತಾನೆ ಈ ಕ್ರಾಂತಿವೀರ. ಅದಾದ್ಮೇಲೆ ನಡೆಯೋದು ಅದೆಷ್ಟೋ ಬ್ರಿಟಿಷರ ಮಾರಣ ಹೋಮ. ಇವತ್ತು ಆತನ ಫೋಟೋ ಸಂಸತ್ತಿನ ಮಹಾಪುರುಷರ ಸಾಲಿನಲ್ಲಿ ಕಾಣಿಸುತ್ತೆ ಹೊರತು ನಮ್ಮ ಮನೆಗಳಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ಈ ಕ್ರಾಂತಿ ಜ್ಯೋತಿಯ ಬಗ್ಗೆ ತಿಳಿಸುವ ಪ್ರಯತ್ನವನ್ನ ಯಾರೂ ಸಹ ಮಾಡಲೇ ಇಲ್ಲ. ಹಾಗಿದ್ರೆ ಸ್ನೇಹಿತರೆ, ಆ ಕ್ರಾಂತಿ ಪುರುಷ ಯಾರು, ಆತ ಮಾಡಿದ್ದ ಮಹಾನ್ ಸಾಧನೆ ಏನು ಅನ್ನೋದನ್ನ ಈಗ ನೋಡೋಣ. ಅದು 1885ರ ಕಾಲ. ಅವತ್ತಿಗೆ ಬ್ರಿಟಿಷರ ಪ್ರಾಬಲ್ಯ ತುಂಬಾನೇ ಹೆಚ್ಚಾಗ್ಬಿಟ್ಟಿರುತ್ತೆ. ಹಾಗೆ ತಮ್ಮ ಆಡಳಿತವನ್ನ ಇಲ್ಲಿ ಶಾಶ್ವತಗೊಳಿಸೋಕೆ ಬ್ರಿಟಿಷರು ಮತಾಂತರ ಅನ್ನುವಂತಹ ಅಸ್ತ್ರವನ್ನ ಶುರು ಮಾಡಿಬಿಟ್ಟಿರ್ತಾರೆ. ಇದರಿಂದ ಹಿಂಡು ಕ್ರಿಶ್ಚಿಯನ್ ಮಿಷನರೀಸ್ಗಳು ಭಾರತಕ್ಕೆ ಕಾಲಿಡೋಕೆ ಶುರುವಾಗುತ್ತೆ. ಆಗ ಬರೀ ಹಳ್ಳಿಗಳು, ನಗರಗಳು ಅಷ್ಟೇ ಅಲ್ಲದೆ ಕಾಡುಗಳಲ್ಲಿ ವಾಸ ಮಾಡ್ತಿದ್ದಂತಹ ಆದಿವಾಸಿಗಳನ್ನು ಸಹ ಮತಾಂತರ ಮಾಡೋ ಕೆಲಸ ತುಂಬ ಜೋರಾಗಿ ನಡೀತಾ ಇರುತ್ತೆ. ಅಂತಹ ದಿನಗಳಲ್ಲಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತು ನಡೀತಾ ಇದ್ದಂತಹ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಸಿಡಿದೆದ್ದು ನಿಂತವನೇ ಆದಿವಾಸಿಗಳ ಮಹಾನ್ ಕ್ರಾಂತಿಕಾರಿ ವೀರ ಬಿರ್ಸಾ ಮುಂಡಾ. ಆದಿವಾಸಿಗಳ ಗುಂಪಲ್ಲಿ ತನ್ನದೇ ಆದ ವ್ಯಕ್ತಿತ್ವ, ತನ್ನದೇ ಆದ ಛಾಪನ್ನ ಮೂಡಿಸ್ತಾ ಇದ್ದಂತಹ ಬಿರ್ಸಾ ಮುಂಡಾಗೆ ಆ ಆದಿವಾಸಿಗಳ ಜನ ದತ್ರಿ ಬಾಬಾ ಅಂತ ಕೂಡ ಕರಿತಾ ಇರ್ತಾರೆ. 1875 ನವೆಂಬರ್ 15 ಜಾರ್ಖಂಡ್ನ ರಾಂಚಿ ಸಮೀಪದ ಉಲಿಹತು ಎನ್ನುವಂತಹ ಕಾಡಿನಲ್ಲಿ ಈ ಮಹಾನ್ ನಾಯಕ ಬಿರ್ಸಾ ಮುಂಡಾನ ಜನನವಾಗುತ್ತೆ. ಅಷ್ಟೊತ್ತಿಗಾಗಲೇ ಈ ಬ್ರಿಟಿಷರ ಕೆಂಗಣ್ಣು ಅಲ್ಲಿನ ಕಾಡಿನ ಮೇಲೆ ಬಿದ್ದಿರುತ್ತೆ. ಅಲ್ಲಿನ ಕಾಡನ್ನ ರಕ್ಷಿತಾರಣ್ಯ ಅಂತ ಘೋಷಿಸಿ ಆ ಕಾಡಿನ ಸಂಪತ್ತನ್ನ ದೋಚುವ ಸಂಚು ಬ್ರಿಟಿಷರದಾಗಿರುತ್ತೆ. ಇದಕ್ಕಾಗಿ ಆ ಕಾಡಿನ ಜನರ ಸಹಾಯ ಬೇಕಾಗಿರುತ್ತೆ. ಹಾಗಾಗಿ ಅವರ ಮೂಲಕನೇ ಕಾಡಿನ ಸಂಪತ್ತನ್ನ ದೋಚಬೇಕಾಗಿರುತ್ತೆ. ಹಾಗಾಗಿ ಈ ಬ್ರಿಟಿಷರ ಬೆನ್ನಿಗೆ ನಿಂತಿದ್ದೆ ಈ ಕ್ರಿಶ್ಚಿಯನ್ ಮಿಷನರೀಸ್ಗಳು. ಈ ಮಿಷನರೀಸ್ಗಳ ದರಿದ್ರ ಬುದ್ಧಿ ಯಾವ ಮಟ್ಟಕ್ಕೆ ಇಳಿದಿರುತ್ತೆ ಅಂದರೆ, ಆ ಕಾಡಿನಲ್ಲಿ ವಾಸ ಇದ್ದಂತಹ ಆದಿವಾಸಿ ಜನರನ್ನು ಕೂಡ ಬಿಡದೆ ಅವರನ್ನು ಮತಾಂತರಗೊಳಿಸಿರ್ತಾರೆ. ಮತಾಂತರ ಮಾಡಿದ್ಮೇಲೆ ಆ ಆದಿವಾಸಿಗಳನ್ನು ಕಾಡಿನಿಂದ ಹೊರ ಹಾಕೋದೇ ಇವರ ಮುಖ್ಯ ಧ್ಯೇಯವಾಗಿರುತ್ತೆ. ಬ್ರಿಟಿಷರ ಈ ಕುತಂತ್ರಕ್ಕೆ ಬಿರ್ಸಾ ಮುಂಡಾನ ಕುಟುಂಬವು ಕೂಡ ಒಂದಾಗಿರುತ್ತೆ. ಅವರು ಕೂಡ ತಮ್ಮ ಕಾಡನ್ನು ಬಿಟ್ಟು ನಾಡಿಗೆ ಬರ್ತಾರೆ. ಆದರೆ ಕಾಡಿನಿಂದ ಬರುವಾಗ ಮತಾಂತರವಾಗಿ ಬಂದಿದ್ದ ಬಿರ್ಸಾಗೆ ಪಾದ್ರಿ ಒಬ್ಬನಿಂದ ಪ್ರಾಥಮಿಕ ಶಿಕ್ಷಣ ಕೂಡ ಸಿಗುತ್ತೆ. ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಕಾಡಿನ ಸಂಪತ್ತನ್ನೆಲ್ಲ ದೋಚಿ ಅಲ್ಲಿನ ಭೂಮಿಯನ್ನು ತಮ್ಮ ತಾಳಕ್ಕೆ ಕುಣಿಯುವಂತಹ ಜಮೀನ್ದಾರರಿಗೆ ಕೊಟ್ಟಿರ್ತಾರೆ. ಕಾಡಿನಿಂದ ಹೊರ ಬರ್ತಾ ಇದ್ದಂತಹ ಈ ಅಮಾಯಕ ಆದಿವಾಸಿಗಳು ಜಮೀನ್ದಾರರ ಕೈ ಕೆಳಗೆ ಜೀತಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇದೆಂಥ ಪರಿಸ್ಥಿತಿ ಸ್ನೇಹಿತರೆ, ತಮ್ಮದೇ ಭೂಮಿಯಲ್ಲಿ ತಾವೇ ಜೀತಕ್ಕೆ ಕೆಲಸ ಮಾಡುವ ಸ್ಥಿತಿ ಆ ಅಮಾಯಕ ಆದಿವಾಸಿಗಳಿಗೆ ಬಂದೊದಗಿರುತ್ತೆ. ಆ ಸ್ವಚ್ಛಂದ ಕಾಡಿನಲ್ಲಿ ಯಾರ ಹಂಗು ಇಲ್ಲದೆ ಖುಷಿಯಾಗಿದ್ದವರನ್ನ ಈ ಬ್ರಿಟಿಷರು ಮತಾಂತರ ಮಾಡಿ
ಅವರನ್ನು ಈ ಜಮೀನ್ದಾರರ ಕೈ ಕೆಳಗೆ ಕೆಲಸ ಮಾಡುವಂತೆ ಮಾಡಿದ್ದು ಈ ಬಿರ್ಸಾನ ಕೆರಳುವಂತೆ ಮಾಡಿಬಿಟ್ಟಿರುತ್ತೆ. ಇದೇ ಸಂದರ್ಭದಲ್ಲಿ ಆತನಿಗೆ ಸಿಕ್ಕಿದ್ದೆ ಆನಂದ್ ಪಾಂಡೆ ಎನ್ನುವಂತಹ ಬ್ರಾಹ್ಮಣ ಪಂಡಿತ. ಆನಂದ್ ಪಾಂಡೆಯ ಸಹಾಯದಿಂದ ಬಿರ್ಸಾ ತನ್ನ ಮಾತೃಧರ್ಮಕ್ಕೆ ಮತ್ತೆ ಮರಳಿ ಬರ್ತಾನೆ. ಸನಾತನ ಧರ್ಮದ ಬಗ್ಗೆ ತಿಳಿದ ಬಿರ್ಸಾ ಮುಂಡಾಗೆ ತನ್ನ ಮೂಲ ಧರ್ಮದ ಉದಾತ್ತತೆ, ತನ್ನ ಮೂಲ ಧರ್ಮದ ಶ್ರೇಷ್ಠತೆಯ ಅರಿವಾಗುತ್ತೆ. ಇದರಿಂದ ತನ್ನೆಲ್ಲ ಆದಿವಾಸಿ ಜನಾಂಗದವರನ್ನ ಒಟ್ಟಿಗೆ ಸೇರಿಸಿ ಬ್ರಿಟಿಷ್ ಮಿಷನರೀಸ್ನ ಮಸಲತನ್ನು ತಿಳಿಸಿದ ಆತ ಆ ಕಾಡಿನಲ್ಲಿ ಸ್ವಾತಂತ್ರ್ಯದ ಒಂದು ಚಿಕ್ಕ ಕಿಡಿಯೊಂದನ್ನು ಹೊತ್ತಿರ್ತಾನೆ. ಆಗ ಬಿರ್ಸಾನ ವಯಸ್ಸು ಕೇವಲ 18 ವರ್ಷ ಮಾತ್ರವಾಗಿರುತ್ತೆ. ಆದರೆ ಆತನ ದೇಹ ವಜ್ರಕ್ಕಿಂತ ಗಟ್ಟಿಯಾಗಿರುತ್ತೆ. ತನ್ನ ಆ ಮುಗ್ಧ ಜನರನ್ನು ಮೊದಲು ತಮ್ಮ ಮೂಲ ಧರ್ಮಕ್ಕೆ ಹಿಂತಿರುಗಿಸೋದೆ ಬಿರ್ಸಾನ ಮೊದಲ ಕೆಲಸವಾಗಿರುತ್ತೆ. ಆದರೆ ಅದು ನೀವು ಅಂದುಕೊಂಡಷ್ಟು ಸುಲಭದ ಕೆಲಸವಾಗಿರಲ್ಲ. ಅಲ್ಲಿನ ಜನರಲ್ಲಿ ಬ್ರಿಟಿಷರು ಸ್ವರ್ಗ ನರಕಗಳ ಭಯವನ್ನು ಅದಾಗಲೇ ಯಥೇಚ್ಛವಾಗಿ ತುಂಬಿಸಿರ್ತಾರೆ. ಆಗ ಬಿರ್ಸಾನಲ್ಲಿ ಒಂದು ಉಪಾಯ ಹೊಳೆಯುತ್ತೆ. ಅದೇನಂದರೆ ತನ್ನನ್ನು ತಾನು ದೇವಮಾನವ ಅಂತ ಘೋಷಿಸಿ ತನ್ನದೇ ಒಂದು ಹೊಸ ಧರ್ಮವನ್ನು ಹುಟ್ಟಿಸ್ತಾನೆ. ಆ ಧರ್ಮದಲ್ಲಿ ಪ್ರಕೃತಿಯ ಪೂಜೆಯನ್ನು ಮಾಡಬೇಕು, ಪ್ರಕೃತಿಯ ವಿರುದ್ಧ ನಡೆಯೋದು ಪಾಪ ಮಾಡದಂತೆ ಅಂತ ಸುಳ್ಳು ಹೇಳ್ತಾನೆ. ಬ್ರಿಟಿಷರ ಗುಲಾಮರಾಗಿ ದೇಶದ ಸಂಪತ್ತನ್ನು ಯಾರಾದರೂ ದೋಚೋಕೆ ಸಹಾಯ ಮಾಡಿದ್ರೆ ಅವರು ಸೀದಾ ನರಕಕ್ಕೆ ಹೋಗ್ತಾರೆ ಅಂತ ದೊಡ್ಡ ದೊಡ್ಡ ಪ್ರವಚನಗಳನ್ನು ಕೊಡ್ತಾ ಇರ್ತಾನೆ. ಅಲ್ಲಿಗೆ ಬಿರ್ಸಾ ಮುಂಡಾ ಅಲ್ಲಿನ ಜನರ ಪಾಲಿಗೆ ಧಾತ್ರಿ ಬಾಬಾ ಅಂತಾನೆ ಪ್ರಸಿದ್ಧಿಯಾಗಿರ್ತಾನೆ. ಧಾತ್ರಿ ಬಾಬಾ ದಿನದಿಂದ ದಿನಕ್ಕೆ ಹೆಚ್ಚು ಪ್ರಸಿದ್ಧಿ ಆಗ್ತಾನೆ ಇರ್ತಾನೆ. ಅಷ್ಟೇ ಅಲ್ಲದೆ ಬೇರೆ ಬುಡಕಟ್ಟು ಜನಾಂಗದವರು ಕೂಡ ಈತನ ಅನುಯಾಯಿಗಳಾಗಿ ಸೇರಿಕೊಳ್ತಾ ಇರ್ತಾರೆ. ಹೀಗಿರುವಾಗ 1893ರಲ್ಲಿ ಬ್ರಿಟಿಷರು ಎಲ್ಲ ಕಾಡುಗಳನ್ನು ಸುರಕ್ಷಿತ ಅರಣ್ಯ ಅಂತ ಅಧಿಕೃತವಾಗಿ ಘೋಷಿಸಿರ್ತಾರೆ. ಈ ವಿಚಾರ ಬಿರ್ಸಾ ಮುಂಡಾಗೆ ಗೊತ್ತಾಗ್ತಾ ಇದ್ದಂಗೆ ತನ್ನ ಭೂಮಿಯನ್ನು ಬ್ರಿಟಿಷರಿಂದ ಹೇಗಾರು ಕಾಪಾಡಬೇಕು ಅಂತ ತನ್ನೆಲ್ಲ ಜನರನ್ನ ಸಿದ್ಧಗೊಳಿಸ್ತಾನೆ. ಅದು 1894 ಅಕ್ಟೋಬರ್ 9 ಛೋಟಾ ನಾಗ್ಪುರ್ ಎನ್ನುವಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟ ಬಿರ್ಸಾ ಉಳುವವನೇ ಭೂಮಿಯ ಒಡೆಯನಾಗಬೇಕು, ಬ್ರಿಟಿಷ್ ರಾಣಿಯ ಆಡಳಿತ ಇವತ್ತಿಗೆ ಕೊನೆ ಆಗಬೇಕು ಅಂತ ಘೋಷಣೆಯನ್ನು ಕೂಗ್ತಾನೆ. ಇದನ್ನು ಕೇಳಿಸಿಕೊಳ್ಳುವಂತಹ ಆದಿವಾಸಿ ಜನರು ಬಿರ್ಸಾ ಮಾತಿಗೆ ತಲೆಬಾಗಿ ಆತನಿಗೆ ಕೊಂಡಾಡೋಕೆ ಶುರು ಮಾಡ್ತಾರೆ. ಅಲ್ಲಿಗೆ ಬಿರ್ಸಾ ಮುಂಡಾ ಎನ್ನುವಂತಹ 18ರ ಯುವಕ ಬ್ರಿಟಿಷರ ನಿದ್ದೆಯನ್ನು ಗೆಡಿಸಿದ್ದು ಮಾತ್ರ ಸತ್ಯ. ಆದಿವಾಸಿಗಳ ಪಡೆ ಬಿರ್ಸಾನ ಬೆಂಬಲಕ್ಕೆ ನಿಂತಿದ್ದಲ್ಲದೆ ಅವರೆಲ್ಲ ಅತ್ಯದ್ಭುತ ಬಿಲ್ವಿದ್ಯಾ ಪ್ರವೀಣರಾಗಿದ್ದರು. ಅದೊಂದು ದಿನ ರಾಂಚಿ ಮತ್ತು ಕುಂತಿ ಎನ್ನುವಂತಹ ಜಾಗದಲ್ಲಿ ಇದ್ದ ಬ್ರಿಟಿಷ್ ಕಚೇರಿ ಹಾಗೆ ಬ್ರಿಟಿಷ್ ಚೇಲಾಗಳ ಮನೆಗಳ ಮೇಲೆ ಬಿರ್ಸಾನ ಗೆರಿಲ್ಲಾ ತಂಡ ದಾಳಿ ಮಾಡುತ್ತೆ. ಇದರಲ್ಲಿ 100 ಬ್ರಿಟಿಷ್ ಸೈನಿಕರು ಹಾಗೂ ಅವರ ಚೇಲಾಗಳನ್ನು ಕೊಲ್ಲಲಾಗುತ್ತೆ. ಅದಷ್ಟೇ ಅಲ್ಲದೆ ಲೆಕ್ಕವೇ ಇಲ್ಲದಷ್ಟು ಕಟ್ಟಡಗಳು ಬೆಂಕಿಯಲ್ಲಿ ಆಹುತಿಯಾಗುತ್ತೆ. ಅಷ್ಟೊತ್ತಿಗಾಗಲೇ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿದ್ದ ಬಿರ್ಸಾನನ್ನು ಹುಡುಕಿ ಕೊಟ್ಟವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಬ್ರಿಟಿಷರು ಘೋಷಣೆಯನ್ನು ಕೊಡ್ತಾರೆ. ಆದರೆ ಛೋಟಾ ನಾಗ್ಪುರ್ನ ಮಧ್ಯ ಭಾಗದ ಕಾಡಿನಲ್ಲಿ ಇದ್ದಂಥ ಬಿರ್ಸಾನನ್ನ ಕಂಡು ಹಿಡಿಯೋದು ಅಷ್ಟೊಂದು ಸುಲಭದ ಕೆಲಸವಾಗಿರಲಿಲ್ಲ. ಮುಂದೆ 1899ರಲ್ಲಿ ಬಿರ್ಸಾ ತನ್ನ ಬಂಡಾಯವನ್ನು ಇನ್ನಷ್ಟು ಮತ್ತಷ್ಟು ತೀವ್ರಗೊಳಿಸಿರ್ತಾನೆ. ಬಿರ್ಸಾ ಬ್ರಿಟಿಷ್ ಪೊಲೀಸ್ ಠಾಣೆಗಳ ಮೇಲೆ, ಬ್ರಿಟಿಷ್ ಆಫೀಸರ್ಸ್ಗಳ ಮನೆಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾನೆ. ಹಾಗೂ ಬ್ರಿಟಿಷರ ಕಚೇರಿಗಳು, ಚರ್ಚ್ಗಳನ್ನು ಬೆಂಕಿಯಲ್ಲಿ ಸುಟ್ಟು ಬೂದಿ ಮಾಡಿರ್ತಾನೆ. ಅಲ್ಲಿಗೆ ಮತಾಂತರಕ್ಕೆ ಬಂದಿದ್ದ ಮಿಷನರೀಸ್ಗಳು ಸಿಕ್ಕಾಪಟ್ಟೆ ಭಯ ಬಿದ್ದು ಕಾಡನ್ನು ಬಿಟ್ಟು ಓಡೆ ಹೋಗ್ತಾರೆ. ಸ್ನೇಹಿತರೆ, ಒಬ್ಬ ಕೇವಲ 18 ವರ್ಷದ ಯುವಕ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಅಂದರೆ ನಮ್ಮ ಭಾರತೀಯರ ರಕ್ತ ಎಂಥ ಜ್ವಾಲಾರಸವಾಗಿರಬೇಡ ನೀವೇ ಊಹೆ ಮಾಡಿ. ನಮ್ಮ ಚರಿತ್ರೆ ಸೋತ ಚರಿತ್ರೆ ಅಲ್ಲ, ಗೆದ್ದು ಬೀಗಿ ಕೊಂಡಾಡಿದ ಚರಿತ್ರೆ. ಇಂತಹ ವೀರ ಚರಿತ್ರೆ ಇರುವ ನಮ್ಮ ಮಣ್ಣಿನ ಇಂತಹ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಡದೆ ಕೇವಲ ಗುಲಾಮಿತನದ ಜೀವನವನ್ನು
ನಮ್ಮೆಲ್ಲರಲ್ಲೂ ತುಂಬಿ ನಮ್ಮನ್ನ ಕೈಲಾಗದವರಂತೆ ಮಾಡಲಾಗಿತ್ತು ಆ ದರಿದ್ರ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ. ಬೇಸರದ ವಿಷಯ ಏನಂದ್ರೆ ನಮ್ಮದು ವೀರ ಪರಾಕ್ರಮದ ರಕ್ತ ಅನ್ನೋದನ್ನ ನಾವೇ ಮರ್ತೋಗಿರೋದು. ಮತ್ತೆ ಕತೆಗೆ ಬರೋದಾದ್ರೆ ಬಿರ್ಸಾನನ್ನ ಕಟ್ಟಾಕೋದು ಬ್ರಿಟಿಷರ ಪಾಲಿಗೆ ಅಸಾಧ್ಯವಾಗಿತ್ತು. ಇದಕ್ಕೆ ಬ್ರಿಟನ್ಗೆ ಪತ್ರ ಬರೆದು ಇನ್ನಷ್ಟು ಸೈನ್ಯ ತರಿಸಿಕೊಂಡ ಬ್ರಿಟಿಷ್ ಸರ್ಕಾರ ಬಿರ್ಸಾ ಇರುವ ಜಾಗದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತೆ. ಕೂಡಲೇ ಬ್ರಿಟಿಷರು ಬಿರ್ಸಾ ಹಾಗೂ ಅವನ ಸೈನ್ಯದ ಮೇಲೆ ದಾಳಿಯನ್ನು ಕೂಡ ಮಾಡುತ್ತೆ. ಬ್ರಿಟಿಷರ ಗುಂಡಿನ ಮುಂದೆ ಬಿರ್ಸಾನ ಬಿಲ್ಲು ಬಾಣದ ಪಡೆ ನಿಲ್ಲೋಕೆ ಸಾಧ್ಯ ಆಗುತ್ತಾ ಹೇಳಿ? ಹೆಣಗಳ ಬೆಟ್ಟ ಅಂತಾನೆ ಕರೆಯಲ್ಪಡುವ ಸಿಂಹಭೂಮ್ ಎನ್ನುವಂತಹ ಬೆಟ್ಟದ ಮೇಲೆ ಬಿರ್ಸಾನ ಪಡೆಯ ಹೆಣಗಳು ಬೆಟ್ಟದ ರೀತಿಯಲ್ಲಿ ಚದರಿ ಬಿದ್ದಿರುತ್ತೆ. ಆದರೆ ಬಿರ್ಸಾ ಮಾತ್ರ ಆಗಲೂ ಬ್ರಿಟಿಷರ ಕೈಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾನೆ ಇರ್ತಾನೆ. ಆದರೆ ಈ ನವರಂಗಿ ಬ್ರಿಟಿಷರು ನಮ್ಮ ಅದೆಷ್ಟೋ ವೀರ ಸೇನಾನಿಗಳನ್ನು, ಭಾರತಾಂಬೆಯ ವೀರ ಪುತ್ರರನ್ನ ನಿಯತ್ತಿನಿಂದ ಬಂಧಿಸಿರೋದು ಉದಾಹರಣೆ ಇದೆಯಾ ನೀವೇ ಹೇಳಿ? ಬಿರ್ಸಾನ ಕಥೆಯಲ್ಲೂ ಸಹ ಅದೇ ಆಗುತ್ತೆ. 1899 ಮಾರ್ಚ್ನಲ್ಲಿ ಚಕ್ರಧರ್ಪುರ್ ಎನ್ನುವಂತಹ ಕಾಡಿನಲ್ಲಿದ್ದ ಬಿರ್ಸಾನನ್ನ ಮೋಸದಿಂದ ಬಂಧಿಸ್ತಾರೆ ಈ ಬ್ರಿಟಿಷರು. ಆಗ ಆತನ ವಯಸ್ಸು ಕೇವಲ 26 ವರ್ಷ. ಬಂಧನವಾದ ವಿಷಯ ಕೇಳಿ ಆದಿವಾಸಿಗಳು ಕೆರಳುವಂತೆ ಮಾಡುತ್ತೆ. ಅವರು ಬ್ರಿಟಿಷ್ ಪೊಲೀಸ್ ಠಾಣೆಗಳ ಮೇಲೆ, ಕಚೇರಿಗಳ ಮೇಲೆ, ಮನೆಗಳ ಮೇಲೆ ದೊಡ್ಡ ದೊಡ್ಡ ದಾಳಿಗಳನ್ನು ಮಾಡೋಕೆ ಶುರು ಮಾಡ್ತಾರೆ. ಬ್ರಿಟಿಷರನ್ನ ಕಂಡಲ್ಲಿ ಕೊಲ್ತಾ ಇರ್ತಾರೆ. ಇದರಿಂದ ಭಯ ಭೀತರಾದ ಬ್ರಿಟಿಷರು ಬಿರ್ಸಾನ ತೀರ್ಪಿಗಾಗಿ ಕಾಯ್ತಾ ಕುಳಿತರೆ ನಾವು ಬದುಕೋದೆ ಡೌಟು ಅಂತ ಹೇಳಿ ಒಂದು ಗುಪ್ತ ತೀರ್ಮಾನಕ್ಕೆ ಬರ್ತಾರೆ. 1900 ಜೂನ್ 9 ಜೈಲಿನಲ್ಲಿ ಇದ್ದ ಬಿರ್ಸಾ ರಕ್ತವನ್ನು ಕಾರ್ತಾ ಕುಸಿದು ಬೀಳ್ತಾನೆ. ಆಗ ಬ್ರಿಟಿಷರು ಬಿರ್ಸಾ ಯಾವುದೋ ಒಂದು ಕಾಯಿಲೆಯಿಂದ ಕೊನೆ ಉಸಿರು ಎಳೆದು ಬಿಟ್ಟ ಅಂತ ಆ ಆದಿವಾಸಿಗಳಿಗೆ ಸಮಜಾಯಿಷಿ ಕೊಡ್ತಾರೆ. ಆದರೆ ಆದಿವಾಸಿಗಳ ದಂಗೆಯನ್ನು ತಡೆಯಲಾರದೆ ಬಿರ್ಸಾ ತಿನ್ನುವಂತಹ ಊಟದಲ್ಲಿ ವಿಷವನ್ನ ಕಲಿಸಿಕೊಡಲಾಗಿರುತ್ತೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಕಾಡಿನ ಜ್ವಾಲಾಮುಖಿಯೊಂದು ಅಂದಿಗೆ ಚಿರನಿದ್ರೆಗೆ ಜಾರಿ ಹೋಗುತ್ತೆ. ಇಂತಹ ಚಿರಸ್ಮರಣೀಯ ಅಪ್ರತಿಮ ವೀರರನ್ನು ಪಡೆದ ಈ ಭಾರತ ಭೂಮಿಯೇ ಪುಣ್ಯ. ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಹೇಳ ಬಯಸೋದೇನೆಂದರೆ, ಭಾರತಾಂಬೆಯ ನಿಜವಾದ ಮಕ್ಕಳ ಗುಂಡಿಗೆಯಲ್ಲಿ ಹರಿತಿರುವುದು ಅಂತಿಂತಹ ರಕ್ತ ಅಲ್ಲ, ವೀರ ಶೂರರ ರಕ್ತ ಅನ್ನೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಮಣ್ಣಿಗಾಗಿ, ಈ ಜನರಿಗಾಗಿ ಬದುಕಿದ ಬಿರ್ಸಾನ ನೆನಪು ಎಂದೆಂದೂ ಶಾಶ್ವತವಾಗಲಿ ಅಂತ ಹೇಳ್ತಾ ಇವತ್ತಿನ ಭಾರತಾಂಬೆಯ ಹೆಮ್ಮೆಯ ಕ್ರಾಂತಿವೀರನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮತ್ತೊಂದು ರೋಚಕ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.